ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ಮತ್ತೊಮ್ಮೆ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಕಥೆಯ ಮುಂದುವರೆದ ಭಾಗ ಇದು. ಪ್ಲೀಸ್ ಎಲ್ಲ ಕೇಳಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ದೊಡ್ಡದಾದ ಗ್ರಾನೈಟ್ ಹಾಕಿದ್ದ ಹಾಲ್, ಬೆಲೆ ಬಾಳುವ ಫರ್ನಿಚರ್ಸ್ ಆ ಹಾಲನ್ನು ಅಲಂಕರಿಸಿತ್ತು. ಮಾತೇ ಹೊರಡುತ್ತಿಲ್ಲ ಅವಳಿಗೆ ಅಲ್ಲಿನ ಶ್ರೀಮಂತಿಕೆಯನ್ನು ನೋಡಿ. ಅದು ಅದು ಪ್ರೊಫೆಸರ್ ಸರ್. ಓ, ನಮ್ಮ ಚಂದ್ರನ್ ನೋಡಬೇಕಾ? ಅಲ್ಲ ತಾತ, ಅಲ್ಲ ತಪ್ಪಾಯಿತು ಸರ್. ಪರವಾಗಿಲ್ಲ ಪುಟ್ಟಮ್ಮ, ತಾತ ಅಂತಲೇ ಕೂಗು. ನಾನು ಶರಶ್ಚಂದ್ರ ಸರ್ನ ನೋಡಬೇಕಿತ್ತು ತಾತ. ಅದೇ ಕಣಮ್ಮ, ನಾನು ಚಂದ್ರು ಅಂತಲೇ ಕೂಗೋದು ಅವರನ್ನು. ಓ ಹೌದಾ, ಗೊತ್ತಾಗಲಿಲ್ಲ ತಾತ. ಹೌದು, ಅವರ ಹತ್ರ ಸೈನ್ ತಗೋಬೇಕಿತ್ತು. ಹೌದಾ, ಒಂದು ಕೆಲಸ ಮಾಡು ಪುಟ್ಟಮ್ಮ, ಹೀಗೆ ಮೇಲಕ್ಕೆ ಹೋಗು. ಮೇಲಿನ ಎಡಗಡೆಯ ರೂಮ್ ಅವರದ್ದು. ಅಲ್ಲೇ ಹೋಗಿ ನೋಡಿ ಹೋಗಮ್ಮ. ಯಾಕೋ ಬೆಳಗ್ಗೆಯಿಂದ ರೂಮಲ್ಲೇ ಅವರೇ, ಸುಸ್ತು ಅಂತಿದ್ರು. ನನಗೆ ಮೇಲಕ್ಕೆ ಹೋಗೋದು ಕಷ್ಟ ಕಣಮ್ಮ, ವಯಸ್ಸಾತಲ್ಲ. ನೀನು ಹೋಗಿ ನೋಡಮ್ಮ, ಹೋಗು. ಭಯಪಡುತ್ತಲೇ ಒಂದೊಂದೇ ಮೆಟ್ಟಿಲು ಹತ್ತಿ ಮೇಲೆ ಹೊರಟಳು ಪ್ರಾರ್ಥನಾ. ನೆಲದ ಮೇಲೆ ಕಾಲಿಡಲು ಕೂಡ ಯೋಚನೆ ಮಾಡುವಂತಾಗಿತ್ತು ಅವಳಿಗೆ. ಅಷ್ಟು ಸ್ವಚ್ಛವಾದ ನೆಲ. ಆದರೂ ಧೈರ್ಯ ಮಾಡಿ ಹೋದಳು ಅವನ ರೂಮ್ನ ಕಡೆಗೆ. ಒಂದು ಬಾಲ್ಕನಿ, ಅದರ ಎದುರಿಗೇ ಇದೆ ಶರಶ್ಚಂದ್ರನ ರೂಮ್. ಬಾಲ್ಕನಿಯಲ್ಲಿರುವ ತೂಗುಯ್ಯಾಲೆಯನ್ನು ನೋಡಿ ಕಳೆದೇ ಹೋದಳು ಪ್ರಾರ್ಥನಾ. ಸ್ವಲ್ಪ ಹೊತ್ತು ನೋಡುತ್ತಾ ನಿಂತವಳು. ನಿಧಾನವಾಗಿ ತಿರುಗಿ ತೂಗುಯ್ಯಾಲೆಯನ್ನೇ ನೋಡುತ್ತಾ ಶರಶ್ಚಂದ್ರನ ರೂಮಿನ ಹತ್ತಿರ ಬಂದಳು. ಬಾಗಿಲ ಬಳಿ ಬಂದು ಭಯದಿಂದಲೇ ನಿಧಾನವಾಗಿ ಡೋರ್ ನಾಕ್ ಮಾಡಿದಳು. ಉತ್ತರವಿಲ್ಲ. 2-3 ಬಾರಿ ಇದನ್ನೇ ರಿಪೀಟ್ ಮಾಡಿದಳು. ಉತ್ತರವಿಲ್ಲ. ಬೇರೆ ದಾರಿ ಕಾಣದೆ ಮೆಲ್ಲನೆ ಬಾಗಿಲು ನೂಕಲು ಪ್ರಯತ್ನಿಸಿದಳು ಪ್ರಾರ್ಥನಾ. ಡೋರ್ ಲಾಕ್ ಹಾಕಿಲ್ಲದ ಕಾರಣ ಸುಲಭವಾಗಿ ತೆಗೆದುಕೊಂಡಿತು ಬಾಗಿಲು. ಮೆಲ್ಲನೆ ಮುಖವನ್ನಷ್ಟೇ ತೂರಿಸಿ ರೂಮಿಗೆ ಇಣುಕಿದಳು. ರೂಮಿನ ಅಂದ ನೋಡಿ ಒಳಗೆ ಕಾಲಿಡಲು ಭಯವಾಯಿತು ಅವಳಿಗೆ. ಯಪ್ಪ, ಏಟೊಂದು ದೊಡ್ಡದಾಗದೆ ಈ ರೂಮು. ನಮ್ಮ ಇಡೀ ಮನೆಗಿಂತನೂ ಈ ರೂಮೇ ದೊಡ್ಡದಾಗದಲ್ಲಪ್ಪ. ಪುಣ್ಯ ಮಾಡೋರೆ ಬಿಡು ಅಂದುಕೊಂಡವಳು. ಭಯವೇ ಆಯಿತವಳಿಗೆ. ಆದರೂ ಅನಿವಾರ್ಯ. ಒಳಗಡೆ ಇಟ್ಟಳು ಪ್ರಾರ್ಥನಾ. ನೋಡಿ ಗಾಬರಿಯಾದಳು. ವಿಶಾಲವಾದ ರೂಮಿನ ಮಧ್ಯದಲ್ಲಿ ಅಷ್ಟೇ ವಿಶಾಲವಾದ ಐಷಾರಾಮಿ ಮಂಚ. ಅದರ ಮಧ್ಯದಲ್ಲಿ ಶರಶ್ಚಂದ್ರ ಮುದುಡಿ ಮಲಗಿದ್ದಾನೆ. ಅದನ್ನೇ ನೋಡಿ ಗಾಬರಿ ಬಿದ್ದಳು ಪ್ರಾರ್ಥನಾ. ಸರ್ 2-3 ಬಾರಿ ಕರೆದು ನೋಡಿದಳು. ಏನೂ ಉತ್ತರ ನೀಡುತ್ತಿಲ್ಲ ಶರಶ್ಚಂದ್ರ. ಮೊದಲೇ ಅವನನ್ನು ನೋಡಿದರೆ ಅವಳ ಎದೆಬಡಿತ 100ರ ಗಡಿ ದಾಟುತ್ತದೆ. ಆದರೇನು ಮಾಡುವುದು? ಏನು ಮಾಡಲು ತೋಚಲಿಲ್ಲ ಅವಳಿಗೆ. ಮಂಚದ ಹತ್ತಿರ ನಿಧಾನವಾಗಿ ಹೋಗಿ ನೋಡಿದಳು. ಕೆನ್ನೆಗೆ 2 ಕೈ ಕೊಟ್ಟು ಕಣ್ಮುಚ್ಚಿ ಮುದುಡಿ ಮಲಗಿದ್ದಾನೆ. ಮಧ್ಯ ಏನನ್ನೋ ಸಣ್ಣದಾಗಿ ಕನವರಿಸುತ್ತಿದ್ದಾನೆ. ಹತ್ತಿರ ಬಂದು ಕರೆದಳು. ಸರ್. ನಿಧಾನವಾಗಿ ಕಣ್ಣು ಬಿಟ್ಟ ಅವಳ ದನಿಗೆ ಶರಶ್ಚಂದ್ರ. ನೀನಾ? ಯಾಕೆ ಬಂದೆ ಇಲ್ಲಿಗೆ? ಹತ್ರ ಬರಬೇಡ, ದೂರ ಇರು ನನ್ನಿಂದ. ಯಾಕೆ ಹಿಂಗೆ ಕಾಡ್ತೀಯ ನನ್ನ? ಜೋರಾಗಿ ಗದರಿದವನು ನೆಟ್ಟಗೆ ಮಲಗಿದ. ಹೆದರಿ ಹೋದಳು ಅವನ ಗದರುವಿಕೆಗೆ ಪ್ರಾರ್ಥನಾ. ಯಾಕಂಗೆ ಗದರ್ತಾವ್ರೆ ಸರು? ನಾನೇನು ಮಾಡಿದೆ? ಏನೋ ಆಗದೆ ಇವರಿಗೆ ಹಾಗಂದುಕೊಂಡವಳೆ ಅವನ ತಲೆಯ ಹತ್ತಿರ ಬಂದು ಹಣೆ ಮುಟ್ಟಿ ನೋಡಿದವಳು. ಹೆದರಿ ಹಿಂದೆ ಸರಿದಳು. ಕಾದ ಕಾವಲಿಯಂತಾಗಿತ್ತು ಅವನ ಹಣೆ. ಜ್ವರದ ತಾಪಕ್ಕೆ ಏನೇನೋ ಬಡಬಡಿಸುತ್ತಿದ್ದ ಶರಶ್ಚಂದ್ರ. ಯಾಪಾಟಿ ಜ್ವರ ಅದೇ? ಯಾರೂ ನೋಡಲಿಲ್ವಲ್ಲ? ಏನು ಜನನೋ, ದೊಡ್ಡ ಜನ, ನಮಗ್ಯಾಕೆ? ಪಾಪ ಎಷ್ಟು ಕಷ್ಟ ಆಯ್ತಿದ್ಯೋ ಸರ್ಗೆ. ಡಾಕ್ಟ್ರನ್ನೇನಾದರೂ ಕರೆಸ್ಬೇಕೇನೋ. ತಾತಂಗೆ ಹೇಳ್ಬಿಟ್ಟು ಬರ್ತೀನಿ. ಗಡಿಬಿಡಿಯಿಂದ ಕೆಳಗೋಡಿ ಬಂದಳು. ತಾತ. ಏನವ್ವ, ಯಾಕಂಗೆ ಓಡ್ಬರ್ತಿದ್ದಿ? ಏನಾಯಿತು? ಗಾಬರಿಯಿಂದ ಪ್ರಶ್ನಿಸಿದರು ರಂಗಜ್ಜ. ತಾತ, ಸರ್ಗೆ ಶಾನೆ ಜ್ವರ ಬಂದ್ಬಿಟ್ಟದೆ. ಏನೇನೋ ಬಡಬಡಿಸ್ತಾವ್ರೆ. ಡಾಕ್ಟರ್ ನಂಬರ್ ಇದ್ದರೆ ಕೊಡಿ ತಾತ, ಕಾಲ್ ಮಾಡ್ತೀನಿ. ಅಯ್ಯೋ ಹೌದವ್ವ, ನಾನು ಮ್ಯಾಕೆ ಹೋಗೋಕ್ಕಾಗ್ದೆ ನೋಡಲೇ ಇಲ್ವಲ್ಲವ್ವ. ಈ ಮನ್ಯಾಗೆ ಯಾರೂ ನೋಡೋರೇ ಇಲ್ದಂಗಾತು. ಛೇ. ಗಾಬರಿಯಿಂದ ಗೊಣಗುತ್ತಲೇ ಒಂದು ಡೈರಿ ತಂದು ಅವಳ ಕೈಗಿತ್ತರು ರಂಗಜ್ಜ. ನೋಡವ್ವ, ಈ ಪುಸ್ತಕದಾಗದೆ ಫ್ಯಾಮಿಲಿ ಡಾಕ್ಟರ್ ನಂಬರ್. ಬಿರ್ರನೆ ಕಾಲ್ ಮಾಡವ್ವ. ಬೇಗ ನಂಬರ್ ಹುಡುಕಿ ಕಾಲ್ ಮಾಡಿದಳು ಪ್ರಾರ್ಥನಾ. ನಂತರ, ತಾತ, ಒಂದು ಬಟ್ಟೆ ನೀರು ಒಂದು ತಟ್ಟೆಯಲ್ಲಿ ಹಾಕಿಕೊಡಿ. ಹಣೆಗೆ ತಣ್ಣೀರಿನ ಪಟ್ಟಿ ಹಾಕ್ತೀನಿ ಡಾಕ್ಟರ್ ಬರಗಂಟ. ಬೇಗ ಕೊಡಿ ತಾತ. ಹಾಗೆ ಮಾಡವ್ವ, ಈಗಲೇ ತತ್ತೀನಿ. ಬೇಗ ಹೋಗಿ ತಟ್ಟೆ ನೀರು ತಂದರು ರಂಗಜ್ಜ. ಓಡಿಕೊಂಡೇ ಶರಶ್ಚಂದ್ರನ ರೂಮ್ ತಲುಪಿದಳು ಪ್ರಾರ್ಥನಾ.
ಶರಶ್ಚಂದ್ರನ ತಲೆಯ ಸಮೀಪ ಬಂದು ಕುಳಿತಳು. ಇನ್ನೂ ಏನನ್ನೋ ಬಡಬಡಿಸುತ್ತಲೇ ಇದ್ದಾವ. ಯಾಕೆ ಹೀಗೆ ಕಾಡ್ತೀಯ ನನ್ನ? ಬೇಡ, ದೂರ ಇರು ನನ್ನಿಂದ. ನಿನ್ನ ಭವಿಷ್ಯ. ಚಿಕ್ಕೋಳು ನೀನು. ಅಮ್ಮ ಕ್ಷಮಿಸು, ನಾನೇನೂ ಮಾಡಿಲ್ಲ ಅಮ್ಮ. ಹೀಗೆ ಏನೇನೋ ಬಡಬಡಿಸುತ್ತಿದ್ದ. ಅಯ್ಯೋ ಅನಿಸಿತು ಪ್ರಾರ್ಥನಾಳಿಗೆ. ಅವನ ಮಾತಿನ ತಲೆ ಬುಡ ಅರ್ಥವಾಗಲಿಲ್ಲ ಅವಳಿಗೆ. ಸರ್ ಏನಾಗಲ್ಲ ನಿಮಗೆ, ಡಾಕ್ಟರ್ ಬಂದ್ಬಿಡ್ತಾರೆ ಈಗ. ಅಲ್ಲಿ ತನಕ ನಾನು ಈ ಪಟ್ಟಿ ಹಾಕ್ತಿರ್ತೀನಿ. ಅವನ ತಲೆಗೆ ತಣ್ಣೀರಿನ ಪಟ್ಟಿ ಹಾಕಲು ಕುಳಿತಳು. ವಿಶಾಲವಾದ ಹಣೆಯ ಮೇಲೆಲ್ಲ ಅವನ ಅಲೆಗೂದಲು ಬೆವರಿಗೆ ಅಂಟಿಕೊಂಡಿತ್ತು. ನಿಧಾನವಾಗಿ ಹಣೆಯ ಮೇಲಿನ ಕೂದಲನ್ನು ತನ್ನ ಕೈಯಿಂದ ಮೇಲೆ ಹಾಕಿದವಳು ಭಯದಿಂದ ಅವನ ಮುಖ ನೋಡಿದಳು. ಅವಳ ಕೈ ಹಿಡಿದು ಬಿಟ್ಟಿದ್ದ ಶರಶ್ಚಂದ್ರ. ಆದರೆ ಎಚ್ಚರವಿರಲಿಲ್ಲ ಅವನಿಗೆ. ಸಮಾಧಾನದ ಉಸಿರು ಬಿಟ್ಟಳು. ಅವಳ ಕೈ ಹಿಡಿದೆ, ಅಮ್ಮ ನೋಡು, ನಿನ್ನ ಮಗ ಅಸಹಾಯಕನಾಗಿಬಿಟ್ಟ. ನನ್ನ ಮತ್ತೆ ಅನಾಥನನ್ನಾಗಿ ಮಾಡಿದೆ ನೀನು. ಹೋಗಬೇಡ, ನನ್ನ ಬಿಟ್ಟು ಹೋಗಬೇಡ. ಗಟ್ಟಿಯಾಗಿ ಅವಳ ಕೈ ಹಿಡಿದು ಬಿಟ್ಟಿದ್ದ ಶರಶ್ಚಂದ್ರ. ಅವನ ಅವಸ್ಥೆ ನೋಡಿ ಪಾಪ ಎನಿಸಿತವಳಿಗೆ. ಅಮ್ಮನ ನೆನೆಸ್ಕೋತಾವ್ರೆ. ಎಲ್ಲೋಗವ್ರೋ ಅವರಮ್ಮ. ಪಾಪ ಇವ್ರ ತಂಗಿ ಅದೇ ಶಾಂಭವಿನೂ ಕಾಣಿಸ್ತಿಲ್ಲ. ಎಲ್ಲೋಗವಳೋ? ಕಾಲೇಜ್ನಲ್ಲೂ ಇಲ್ಲ. ಪಾಪ ಸರು. ಒಂದೇ ಕೈಯಿಂದ ಅವನಿಗೆ ಪಟ್ಟಿ ಹಾಕುತ್ತಿದ್ದಳು. ನಂತರ ನಿಧಾನವಾಗಿ ತನ್ನ ಕೈಯನ್ನು ಅವನ ಹಿಡಿತದಿಂದ ಬಿಡಿಸಿಕೊಂಡಳು. ಸುಮಾರು 1/4 ಗಂಟೆಯ ನಂತರ ಡಾಕ್ಟರ್ ಬಂದರು. ರಂಗಜ್ಜನು ಕಷ್ಟಪಟ್ಟು ಮೇಲೆ ಬಂದಿದ್ದರು. ಅವನನ್ನು ಚೆಕ್ ಮಾಡಿ ಇಂಜೆಕ್ಷನ್ ಮಾತ್ರೆ ಕೊಟ್ಟರು. ಅವನನ್ನು ದಿಂಬಿಗೆ ಒರಗಿಸಿ ಮಾತ್ರೆ ನುಂಗಿಸಿದರು. ಇನ್ನೊಂದು ಅರ್ಧ ಗಂಟೆ ಒಳಗೆ ಎಚ್ಚರವಾಗುತ್ತೆ, ಎಲ್ಲ ಸರಿ ಹೋಗುತ್ತೆ ಎಂದು ಹೊರಟರು. ಇವೆಲ್ಲದರ ಮಧ್ಯ ತಾನು ಬಂದ ಕೆಲಸವನ್ನೇ ಮರೆತು ಬಿಟ್ಟಿದ್ದಳು ಪ್ರಾರ್ಥನಾ. ಥತ್, ನನ್ನ ತಲೆಗಿಷ್ಟು ಎಂದು ಮೊಟಕಿಕೊಂಡವಳು. ತಾತ, ನಾನೊಂದು ಕಾಲ್ ಮಾಡಿ ಬರ್ತೀನಿ ಕಾಲೇಜ್ಗೆ, ಅಲ್ಲಿಗಂಟ ಇಲ್ಲೇ ಇರಿ ಎಂದವಳೆ ಕೆಳಗೋಡಿ ಬಂದಳು.